ತಮಿಳುನಾಡಲ್ಲಿ ಯಾರು ಪೊಲಿಟಿಕಲ್ ಕಿಂಗ್ 8 ಒಪಿನಿಯನ್ ಪೋಲ್ ಹೂರಣ ಏನು ಹಾಗಾದ್ರೆ ನಾಳೆಯೇ ದ್ರಾವಿಡ್ ನಾಡಲ್ಲಿ ಮಹಾ ಮತ ಸಮರ ತಮಿಳುನಾಡಲ್ಲಿ ಯಾರು ಪೊಲಿಟಿಕಲ್ ಕಿಂಗ್ 8 ಒಪಿನಿಯನ್ ಪೋಲ್ ಹೂರಣ ಏನು ನಾಳೆಯೇ ದ್ರಾವಿಡ ನಾಡಲ್ಲಿ ಮಹಾ ಮತ ಸಮರ ಒಂದೇ ಹಂತದಲ್ಲಿ ತಮಿಳುನಾಡಿಗೆ ಎಲೆಕ್ಷನ್ ಸಂಪ್ರದಾಯ ಮುರಿಯುತ್ತಾ ತಮಿಳುನಾಡು ಮತ್ತೊಂದು ಅವಧಿಗೆ ಡಿಎಂಕೆಗೆ ಅವಕಾಶನ ಅಥವಾ ಅಣ್ಣಾ ಡಿಎಂಕೆ ಜೊತೆ ಸೇರಿ ಅಧಿಕಾರ ಹಿಡಿಯುತ್ತಾ ಬಿಜೆಪಿ ಮೊದಲ ಪ್ರಯತ್ನದಲ್ಲೇ ಗದ್ದುಗೆ ಏರ್ತಾರಾ ನಟ ವಿಜಯ್ ತೀವ್ರ ಕುತೂಹಲ ಕೆರಳಿಸಿದೆ ತಮಿಳುನಾಡು ಎಲೆಕ್ಷನ್ ಕೊನೆ ದಿನ ಕೊನೆ ಆಟದಲ್ಲಿ ಗೆಲ್ಲೋದ್ಯಾರು 8 ಪ್ರತಿಷ್ಠಿತ ಏಜೆನ್ಸಿಗಳಿಂದ ಒಪಿನಿಯನ್ ಪೋಲ್ಗಳ ಪ್ರಕಾರ ಗೆಲ್ಲೋದ್ಯಾರು ಹಾಗಾದ್ರೆ ತಮಿಳುನಾಡಲ್ಲಿ ಯಾರು ಪೊಲಿಟಿಕಲ್ ಕಿಂಗ್ 8 ಒಪಿನಿಯನ್ ಪೋಲ್ ಹೂರಣ ಏನು ಗೆಲ್ಲೋದ್ಯಾರು ತಮಿಳುನಾಡಲ್ಲಿ ಟಿವಿಕೆ ಏನಾದ್ರೂ ಗೆಲುವನ್ನ ಸಾಧಿಸುತ್ತಾ ಅಣ್ಣಾ ಡಿಎಂಕೆ ಜೊತೆ ಸೇರಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅಥವಾ ಮತ್ತೆ ಯಥಾಸ್ಥಿತಿಯಲ್ಲಿ ಡಿಎಂಕೆ ಅಧಿಕಾರದ ಚುಕ್ಕಾಣಿಯನ್ನ ಏರುತ್ತಾ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ತಮಿಳುನಾಡು ಎಲೆಕ್ಷನ್ ಕೊನೆ ದಿನ ಕೊನೆ ಆಟದಲ್ಲಿ ಗೆಲುವು ಯಾರ್ದು ಹಾಗಾದ್ರೆ 8 ಪ್ರತಿಷ್ಠಿತ ಏಜೆನ್ಸಿಗಳಿಂದ ಒಪಿನಿಯನ್ ಪೋಲ್ಗಳ ಪ್ರಕಾರ ಗೆಲ್ಲೋದು ಯಾರು ಇದೀಗ ತಮಿಳುನಾಡಲ್ಲಿ ನಡೆಸಿದಂತಹ ಇಂಟರ್ಪೋಲ್ ಪ್ರಕಾರ ನ್ಯೂಸ್ 18 ಸಮೀಕ್ಷೆ ಡಿಎಂಕೆ 118 ಎಡಿಎಂಕೆ 111 ಟಿವಿಕೆ 5 ಸ್ಥಾನ ಅದರ್ಸ್ 0 ನ್ಯೂಸ್ 18 ಸಮೀಕ್ಷೆ ಪ್ರಕಾರ ನೋಡ್ತಾ ಇದ್ದೀವಿ ತಮಿಳುನಾಡಲ್ಲಿ ಅಂದ್ರೆ ಈ ಬಾರಿನೂ ಡಿಎಂಕೆನೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಂಟರ್ಪೋಲ್ ಇರುವಂಥದ್ದು ತಮಿಳುನಾಡಲ್ಲಿ ಒಟ್ಟಾರೆಯಾಗಿ 8 ಪ್ರತಿಷ್ಠಿತ ಪೋಲ್ಗಳು ಹೊರಬಿದ್ದಿರುವಂಥದ್ದು ಇನ್ನು ಜೆವಿಸಿ ಸಮೀಕ್ಷೆ ಡಿಎಂಕೆ 91 ಎಡಿಎಂಕೆ 140 ಟಿವಿಕೆ 3 ಇಲ್ಲಿ ಗಮನಿಸಬೇಕು ನಾವು ಜೆವಿಸಿ ಸಮೀಕ್ಷೆ ಪ್ರಕಾರ 140 ಎಡಿಎಂಕೆ ಬಟ್ ಇಲ್ಲಿ ಡಿಎಂಕೆನ ಹಿಂದಿಕ್ಕಿದೆ ಈ ಒಂದು ಸಮೀಕ್ಷೆಯ ಪ್ರಕಾರ ಎಡಿಎಂಕೆ 140 ಸ್ಥಾನ ಬರೋದಾಗಿ ಇಲ್ಲಿ ತಿಳಿಸಿರುವಂತದ್ದು ಜೆವಿಸಿ ಸಮೀಕ್ಷೆಯ ಪ್ರಕಾರ ಇನ್ನು ಅದರಂತೆ ಎಬಿಪಿ ನಾಡು ಸಮೀಕ್ಷೆಯನ್ನ ಗಮನಿಸೋದಾದ್ರೆ ಡಿಎಂಕೆ 175 ಎಡಿಎಂಕೆ 54 ಟಿವಿಕೆ 5 ಟಿವಿಕೆ ಮೊದಲ ಬಾರಿಗೆ ರಾಜಕೀಯವಾಗಿ ಮುನ್ನುಗ್ತಾ ಇರುವಂತಹ ಪಕ್ಷ 5 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಎಬಿಪಿ ನಾಡು ಸಮೀಕ್ಷೆಯ ಪ್ರಕಾರ ಅದರಲ್ಲಿ ಎಡಿಎಂಕೆ 54 ಆದ್ರೆ ಡಿಎಂಕೆ 175 ಯಥಾಸ್ಥಿತಿಯಲ್ಲಿ ಹಿಂದಿನಂತೆ ಡಿಎಂಕೆ ಮತ್ತೆ ಆಡಳಿತವನ್ನ ಹಿಡಿಯುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಇನ್ಸೈಡ್ ಎಲೆಕ್ಷನ್ ಸಮೀಕ್ಷೆಯನ್ನ ಗಮನಿಸೋದಾದ್ರೆ ಡಿಎಂಕೆ 162 ಎಡಿಎಂಕೆ 67 ಟಿವಿಕೆ 0 ಅದರ್ಸ್ 0 ಇಲ್ಲಿ ನೋಡಿ ನಾವಿಲ್ಲಿ ಗಮನಿಸ್ತಾ ಹೋದಂತೆ ಡಿಎಂಕೆ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ ಹಳೆಯ ಒಂದು ಆಡಳಿತವನ್ನ ಬಯಸ್ತಾ ಇದೆ ಜನ ಅಂತ ಇನ್ಸೈಡ್ ಎಲೆಕ್ಷನ್ ಸಮೀಕ್ಷೆಯಲ್ಲಿ ಗಮನಿಸ್ತಾ ಇರೋದು ನಾವು ಡಿಎಂಕೆ 162 ಇಲ್ಲಿ ಕ್ಷೇತ್ರಗಳು 67 ಎಡಿಎಂಕೆ ಟಿವಿಕೆ 0 ಆಗುತ್ತೆ ಅದರ ಸಹಿತ 0 ಆಗುತ್ತೆ ಇನ್ಸೈಡ್ ಎಲೆಕ್ಷನ್ ಸಮೀಕ್ಷೆಯ ಪ್ರಕಾರ ಇನ್ನು ಅದೇ ರೀತಿಯಾಗಿ ವೋಟ್ ಟ್ರ್ಯಾಕರ್ ಸಮೀಕ್ಷೆಯನ್ನ ಗಮನಿಸೋದಾದ್ರೆ ವೋಟ್ ಟ್ರ್ಯಾಕರ್ ಸಮೀಕ್ಷೆಯಲ್ಲಿ ಸಂಪೂರ್ಣ ಬದಲಾವಣೆ ನೋಡಿ ಡಿಎಂಕೆ 95 ಆದ್ರೆ ಎಡಿಎಂಕೆ 135 ಟಿವಿಕೆ 4 ಡಿಎಂಕೆ ಜೊತೆ ಬಿಜೆಪಿ ಡಿಎಂಕೆ 95 ಆದ್ರೆ ಎಡಿಎಂಕೆ 135 ಕ್ಷೇತ್ರಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಅಣ್ಣಾ ಡಿಎಂಕೆ ಜೊತೆ
ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅಂತ ಈ ಪೋಲ್ ತೋರಿಸ್ತಾ ಇದೆ. ವೋಟ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ಡಿಎಂಕೆಯನ್ನ ಹಿಂದಿಕ್ಕಿದೆ. ಇಲ್ಲಿ ವೋಟ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ನೋಡ್ತಾ ಇರುವಂತದ್ದು ಡಿಎಂಕೆಯನ್ನ ಹಿಂದಿಕ್ಕಿದೆ ಎಡಿಎಂಕೆ. ಅಣ್ಣಾ ಡಿಎಂಕೆ ಜೊತೆ ಸೇರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಈ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಎಫ್ಟಿಪಿ ಸಮೀಕ್ಷೆಯ ಪ್ರಕಾರ ಡಿಎಂಕೆ 159, ಎಡಿಎಂಕೆ 73, ಟಿವಿಕೆ 2, ಅದರ್ಸ್ 0. ಎಲ್ಲದರಲ್ಲೂ ಕೂಡ ಎಲ್ಲ ಸಮೀಕ್ಷೆಯಲ್ಲೂ ಗಮನಿಸ್ತಾ ಇದ್ದೀವಿ ಟಿವಿಕೆ 5, 3, 2 ಈ ಅಂಕಿಯಲ್ಲಿ ಇದ್ದೇ ಇದೆ. ಮೊದಲ ಬಾರಿ ರಾಜಕೀಯವಾಗಿ ಮುನ್ನುಗ್ದಂತ ದಳಪತಿ ವಿಜಯ್. ಇನ್ನು ಅದರಲ್ಲಿ ಡಿಎಂಕೆ ಸಹಿತ ಇಲ್ಲಿ 159, ಡಿಎಂಕೆನೇ ಮುನ್ನೆಲೆಗೆ ಇದೆ. ಎಡಿಎಂಕೆ 73 ಸ್ಥಾನಗಳು. ಸ್ವಲ್ಪ ಮಟ್ಟಿಗೆ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ತಾ ಇದೆ ಇಲ್ಲಿ ಸಹಿತ ಬಿಜೆಪಿ ಅನ್ನ ಡಿಎಂಕೆ ಜೊತೆ ಸೇರಿ. ಟಿವಿಕೆ 2 ಸ್ಥಾನಗಳನ್ನ ಗೆಲ್ಲುವಂಥದ್ದು ಎಫ್ಟಿಪಿ ಸಮೀಕ್ಷೆಯ ಪ್ರಕಾರ. ಇನ್ನು ಪೋಲ್ ಟ್ರ್ಯಾಕರ್ ಸಮೀಕ್ಷೆಯನ್ನ ಗಮನಿಸೋದಾದ್ರೆ ಡಿಎಂಕೆ 175, ಎಡಿಎಂಕೆ 50, ಟಿವಿಕೆ 9 ಸ್ಥಾನಗಳನ್ನು ಪೋಲ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ಗಮನಿಸ್ತಾ ಇದ್ದೀವಿ. ಟಿವಿಕೆಯ ಸ್ಥಾನಗಳು ಇಲ್ಲಿ ಏರಿಕೆ ಆಗಿದೆ. ವಿಜಯ್ ಸಿನಿಮಾ ಇಂಡಸ್ಟ್ರಿಯನ್ನ ಬಿಟ್ಟು ರಾಜಕೀಯವಾಗಿ ಮುನ್ನೆಲೆಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವಾಗಿ ನಾನು ಜನಗಳ ಸೇವೆ ಮಾಡ್ತೀನಿ ಅನ್ನುವಂಥ ಮುನ್ನೆಲೆಗೆ ಬಂದಂತ ಒಂದು ಪಕ್ಷ ಟಿವಿಕೆ 9 ಸ್ಥಾನ. ಈ ಒಂದು ಪೋಲ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ನೋಡೋದಾದ್ರೆ ಡಿಎಂಕೆ ಇಲ್ಲಿ ಸಹಿತ 175 ಮುನ್ನೆಲೆಗೆ ಇದೆ. ಇನ್ನು ಎಡಿಎಂಕೆ 50 ಸ್ಥಾನ. ಪೋಲ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ಗಮನಿಸೋದಾದ್ರೆ ಇನ್ನು ಅದರಂತೆ ಐಎಎನ್ಎಸ್ ಸಮೀಕ್ಷೆಯ ಪ್ರಕಾರ ಡಿಎಂಕೆ 109, ಎಡಿಎಂಕೆ 116, ಟಿವಿಕೆ 9. ಇಲ್ಲಿ ಮತ್ತೆ ಐಎಎನ್ಎಸ್ ಸಮೀಕ್ಷೆಯ ಪ್ರಕಾರ ಟಿವಿಕೆ ಮತ್ತೆ 9 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಈ ಬಾರಿಯ ಎಲೆಕ್ಷನ್ ಅಲ್ಲಿ ಡಿಎಂಕೆ 109, ಎಡಿಎಂಕೆ 116. ಅಣ್ಣಾ ಡಿಎಂಕೆ ಜೊತೆ ಬಿಜೆಪಿ 116 ಸ್ಥಾನ. ಒಂದ್ ರೀತಿಯಲ್ಲಿ ಸಮೀಕ್ಷೆಗಳನ್ನ ನೋಡ್ತಾ ಹೋದ್ರೆ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ತಾ ಇದೆ ಬಿಜೆಪಿ. ಅಣ್ಣಾ ಡಿಎಂಕೆ ಜೊತೆ ಸೇರಿ ಬಿಜೆಪಿ ಸಹಿತ ಫೈಟ್ ಅಲ್ಲಿ ಇದೆ. ಬಟ್ ಡಿಎಂಕೆ ಅನ್ನ ಜನ ಈಗಲೂ ಸಹಿತ ಮತ್ತೆ ಅವರ ಆಡಳಿತದ ಬಗ್ಗೆ ಎಷ್ಟೇ ಒಂದು ವಿರೋಧವಾಗಿ ಮಾತಾಡಿದ್ರು ಸಹಿತ ಜನ ಮಾತ್ರ ಮತ್ತೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಡಿಎಂಕೆಯನ್ನ ಒಪ್ಕೊಳ್ತಾರ ಅನ್ನುವಂಥದ್ದು. ಬಟ್ ಪೋಲ್ಗಳು ಹೇಳ್ತಾ ಇದೆ ಡಿಎಂಕೆ ಮುನ್ನೆಲೆಗೆ ಇದೆ. ಈಗ ಗಮನಿಸಿದಂತ ಪೋಲ್ಗಳಲ್ಲಿ ಹೆಚ್ಚಾಗಿ ಬಿಜೆಪಿ, ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಅದರ ಜೊತೆಗೆ ಡಿಎಂಕೆ ಇವುಗಳ ನೆಕ್ ಟು ನೆಕ್ ಫೈಟ್ ಇದೆ. ಟಿವಿಕೆನು ಅದರಲ್ಲಿ 1, 2, 5, 9 ಸ್ಥಾನಗಳಲ್ಲಿ ಇದೆ. ಟಿವಿಕೆನು ಸಹಿತ ಅಂದ್ರೆ ಎಲ್ಲೂ ಸಹಿತ ನಾನು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲ. ಒಂದೋ ಏನೋ 2 ಸಮೀಕ್ಷೆಯಲ್ಲಿ 0 ಇದೆ. ಅದನ್ನ ಹೊರತುಪಡಿಸಿ ನೋಡಿದ್ರೆ ಟಿವಿಕೆ ಸಹಿತ ತನ್ನದೇ ಆದಂತ ಕ್ಷೇತ್ರಗಳನ್ನ ಗುರುತಿಸಿಕೊಳ್ತಾ ಇದೆ. 3, 5, 2, 9. ಬಟ್ ಇಲ್ಲಿ ಫೈಟ್ ಅನಿಸ್ತಾ ಇರುವಂತದ್ದು ಎಡಿಎಂಕೆ ಮತ್ತು ಡಿಎಂಕೆಯ ನಡುವೆ. ಇವೆರಡದ ಮಧ್ಯೆ ಇಲ್ಲಿ ಫೈಟ್, ನೆಕ್ ಟು ನೆಕ್ ಫೈಟ್ ಇದೆ ಈ ಬಾರಿ. ಸೊ ಹಾಗಾಗಿ ಟಿವಿಕೆ ಪ್ರಚಾರದ ವಿಚಾರಕ್ಕೆ ಮಾತನಾಡೋದಾದ್ರೆ ಈ ಬಾರಿ ಏನು ಅಂದ್ರೆ ರೋಬೋಗಳನ್ನೆಲ್ಲ ಕರೆಸಿಬಿಟ್ಟು ಪ್ರಚಾರ ಮಾಡಿಸಿದ್ದಾರೆ ಟಿವಿಕೆಯಲ್ಲಿ. ಡಿಫ್ರೆಂಟ್ ಆಗಿ ರೋಬೋಗಳಿಂದ ಶೇಕ್ ಹ್ಯಾಂಡ್ಸ್ ಕೊಡಿಸೋದಾಗಿರ್ಬೋದು, ಜನಗಳನ್ನ ಇಂಟ್ರಾಕ್ಟ್ ಮಾಡೋದಕ್ಕೆ ರೋಬೋಟ್ಗಳನ್ನೆಲ್ಲ ಕರೆಸಿ ರೋಬೋಟ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಪ್ರಚಾರದಲ್ಲಿ ಮುನ್ನುಗ್ಸಿತ್ತು ಟಿವಿಕೆ. ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಆದರೆ
ಬಟ್ ಇಲ್ಲಿ ಡಿ ಎಂ ಕೆಯನ್ನು ನೋಡಿದ್ರೆ ಮುನ್ನೆಲೆಗಿದೆ. ಹೆಚ್ಚಾಗಿ ಗಮನಿಸ್ತಾ ಹೋದರೆ ADMK ಜೊತೆ DMK ನೆಕ್ ಟು ನೆಕ್ ಫೈಟ್ ಇದೆ. ಈ ಒಂದು ಪೋಲ್ಗಳು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಯಾಕಂದರೆ ನಡೆಸಿರುವಂಥ ಎಲ್ಲ ಪೋಲ್ಗಳು ನಿಜ ಆಗಲೇಬೇಕು ಅನ್ನುವಂಥದ್ದೇನಿಲ್ಲ. ಕೆಲವೊಂದು ಬಾರಿ ಎಲ್ಲ ಪೋಲ್ಗಳು ಉಲ್ಟಾ ಹೊಡೆದಿದ್ದೂ ಇದೆ. ಬಟ್ ಈ ಬಾರಿ ನಡೆಸಿದಂಥ ಆಗಲೇ ಪಶ್ಚಿಮ ಬಂಗಾಳ ಪೋಲ್ ಸಹಿತ ಇದೆ, ತಮಿಳುನಾಡು. ಈ ಪೋಲ್ಗಳು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಕಾದು ನೋಡಬೇಕಾಗುತ್ತೆ.